ನೋಡಿ ಪಾಪ ಜ್ಞಾಪಕ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆದ ಅರ್ಧ ಗಂಟೆನಲ್ಲಿ ದೇವರಾಜರ್ಸ್ ಅಭಿವೃದ್ಧಿ ನಿಗಮದಲ್ಲಿ ಮಾಡಿದಂತ ಸಾಲ ಬಡವರು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಮಾಡಿದಂತ ಸಾಲ ಬಡವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾಡಿದಂತ ಸಾಲ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಮಾಡಿದಂತ ಸಾಲ, ಎಲ್ಲಾ ಸಾಲನು ಕೂಡ ಒಂದೇ ಸಾರಿ ನಿಮ್ಮನ್ನ ಋಣಮುಕ್ತರನ್ನಾಗಿ ಮಾಡಿದೀವಿ ಅಂತೇಳಿ ಆದೇಶ ಮಾಡ್ತಾರೆ. ಇವ್ರು ಯಾವ್ದಾದ್ರು ಒಂದ್ ಸಾಲ ಮನ್ನಾ ಮಾಡಿದಾರ ನರೇಂದ್ರ ಮೋದಿ? ಏನ್ ಬಂದಿರೋದು ರೋಗ ಇವರಿಗೆ? ಇವರು ರೈತರ ಸಾಲ ಮನ್ನಾ ಮಾಡಲ್ಲ. ಅಂಬಾನಿ, ಅದಾನಿ, ಮಫತ್ತಾಲ್, ಸಿಂಗಾನಿಯಾ, ಮಲ್ಯ, ಚೋಕ್ಸಿ, ನೀರವ್ ಮೋದಿ ಇವ್ರದ್ದು 3.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಎಷ್ಟು? 3.5 ಲಕ್ಷ ಕೋಟಿ. ಬಡವ್ರದ್ದು 1 ರೂಪಾಯಿ ಸಾಲ ಮನ್ನಾ ಮಾಡಿದೀವಿ ಅಂತ ಹೇಳಿ ನೋಡೋಣ. ಇವ್ರು ಯಾರ ಪರವಾಗಿದ್ದಾರೆ? ಬಡವ್ರ ಪರನ ಶ್ರೀಮಂತರ ಪರನ? ಮತ್ತೆ ಶ್ರೀಮಂತರ ಪರವಾಗಿರೋರು ಓಟ್ ಹಾಕ್ತೀರ? ಹಾಕಲ್ಲ ಅಲ್ವಾ? ದಯಮಾಡಿ ತೀರ್ಮಾನ ಮಾಡಿ 18ನೇ ತಾರೀಕು ಮತಗಟ್ಟೆಗೆ ಹೋಗ್ಬೇಕು. ಟಿವಿ ನೋಡ್ತಾ ಕೂತ್ಕೋಬೇಡಿ. ಟಿವಿ ಬೆಳಗ್ಗೆ ನೋಡಿ, ಆಮೇಲೆ ಸಾಯಂಕಾಲ ನೋಡಿ. ಓಟ್ ಹಾಕಕ್ಕೆ ಮಾತ್ರ ಮರಿಬೇಡಿ. ದಯಮಾಡಿ ನೀವು ಹೋಗಿ ಮತಗಟ್ಟೆಗೆ ಹೋಗಿ ಹಸ್ತದ ಗುರುತಿಗೆ ಓಟ್ ಹಾಕಿ. ಯಾಕಂದ್ರೆ ಎರಡೂ ಪಕ್ಷದ ಅಭ್ಯರ್ಥಿ ಕೃಷ್ಣ ಬೈರೇಗೌಡ. ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ. ಕ್ರಮ ಸಂಖ್ಯೆ 1 ಕೈ ಗುರುತು, ಹಸ್ತದ ಗುರುತು ಓಟ್ ಹಾಕಿ. ಸದಾನಂದಗೌಡರಿಗೆ ಹೇಳಿ, ಸದಾನಂದಗೌಡ್ರೆ ದಯಮಾಡಿ ಸುಳ್ಯ ಕಡೆ ಹೋಗ್ರಿ, ಸ್ವಲ್ಪ ನಾವು ಕೃಷ್ಣ ಬೈರೇಗೌಡನ ಕಳಿಸ್ತೀವಿ ಅಂತೇಳಿ ತೀರ್ಮಾನ ಮಾಡ್ತೀರಾ ತೀರ್ಮಾನ? ದಯವಿಟ್ಟು ಅದು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋಕ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ. ಆ ತೀರ್ಮಾನ ಮಾಡಬೇಕು. ನಾವು ಸುಮ್ಮನೆ ಕೇಳ್ತಾ ಇಲ್ಲ. ಮುಖ ನೋಡ್ಕೊಂಡು ಓಟ್ ಕೊಡಿ ಅಂತನಲ್ಲ, ನಮ್ಮ ಕೆಲಸ ನೋಡ್ಕೊಂಡು ಓಟ್ ಹಾಕಿ ಅಷ್ಟೆ. ಆ ಸದಾನಂದಗೌಡನಿಗಂತೂ ಮುಖ ತೋರ್ಸಕ್ಕೆ ನೈತಿಕತೆ ಇಲ್ಲ ಅವ್ರಿಗೆ. ಮೋದಿ ಅವರ ಮುಖ ಒಣ ಹಾಕೊಂಡು ನೋಡಿ, ಇವ್ರ ಮುಖ ಮುಚ್ಚಗಳ ಪರಿಸ್ಥಿತಿ ಬಂದ್ಬಿಟ್ಟದೆ ಈಗ. ಓಡಾಡ್ತಾವ್ರೆ. ದಯವಿಟ್ಟು ಈ ನಕಲಿ ಬಿಜೆಪಿ ಅವರು ಇದಾರೆ, ನಕಲಿಗಳು ಇವರು ಒರಿಜಿನಾಲಿಟಿನೇ ಇಲ್ಲ ಇವರಿಗೆ. ಈಗ ನಾವು ನೋಡಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ, ನಾವೆಲ್ಲರೂ ಕೂಡ ರಾಜಾರೋಷವಾಗಿ ನಿಮ್ಮ ಹತ್ರ ಬಂದು ನಾವು ಕೆಲಸ ಮಾಡಿದ್ದೀವಿ, ಓಟ್ ಕೊಡಿ ಅಂತ ಕೇಳ್ತೀವಿ. ಸಮ್ಮಿಶ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ, ಓಟ್ ಕೊಡಿ ಅಂತ ಕೇಳ್ತೀವಿ. ನಮ್ಮ ಸರ್ಕಾರ ಕೆಲಸ ಮಾಡಿತ್ತು, ಓಟ್ ಕೊಡಿ ಅಂತ ಹೇಳ್ತೀವಿ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೆಲಸ ಮಾಡಿತ್ತು, ಓಟ್ ಕೊಡಿ ಅಂತ ಕೇಳ್ತೀವಿ ಅಲ್ವಾ?